ನಮ್ ಹೀರೋಯಿನ್ ಒಬ್ಬ ಪ್ರೆಗ್ನೆಂಟ್ ಮಾಡಿ ಅವಳನ್ನ ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ನಮ್ ಹೀರೋಯಿನ್ ಜೊತೆ ಕೆಲಸ ಮಾಡೋ ವಲ್ಲಿ ಅನ್ನೋಳೆ ಅವಳನ್ನ ಡಾಕ್ಟರ್ ತರ ಕರ್ಕೊಂಡ್ಬಂದು ಆಪರೇಷನ್ ಮಾಡಿಸ್ತಾಳೆ. ಆಗಿಂದ ನಮ್ ಹೀರೋಯಿನ್ ಯಾರ ಜೊತೆನೂ ಮಾತಾಡದೆ ದೆವ್ವ ಹಿಡ್ದವಳಾಗೆ ಕೂತಿರ್ತಾಳೆ. ಅವಳನ್ನ ಆ ತರ ನೋಡಿದ ವಲ್ಲಿನೂ ಈಗ ಒಬ್ಬ ಸ್ವಾಮಿ ಹತ್ರ ಕರ್ಕೊಂಡ್ಬಂದು ಇವಳು ತುಂಬಾ ದಿನದಿಂದ ಇದೇ ತರ ಇದ್ದಾಳೆ, ಇವಳಿಗೆ ಏನಾದ್ರೂ ಮಂತ್ರ ಹಾಕಿ ಸರಿ ಮಾಡಿ ಅಂತ ಕೇಳ್ತಾಳೆ. ಆ ಸ್ವಾಮಿನೂ ಈಗ ನಮ್ ಹೀರೋಯಿನ್ ಕಾಲ್ನ ನೋಡಿನೇ ಏನ್ ರಿಲೇಶನ್ಶಿಪ್ ಬ್ರೇಕಪ್ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಹಾಗೆ ಕವಡೆನೆಲ್ಲ ಹಾಕಿ ನೋಡಿ ಇದಕ್ಕಿರೋದು ಒಂದೇ ಸೊಲ್ಯೂಷನ್. ಅದೇನಪ್ಪಾ ಅಂತ ಹೇಳಿದ್ರೆ ಅದು ಇನ್ನೊಂದ್ ಪ್ರೀತಿನೇ. ನಿನ್ನ ತುಂಬಾ ಇಷ್ಟಪಡೋ ಹುಡುಗ ಆದಷ್ಟು ಬೇಗ ನಿನ್ನ ಹತ್ರಕ್ ಬರ್ತಾನೆ. ಆದ್ರೆ ಏನ್ ಮಾಡ್ತೀಯಾ, ಅವನು ಸ್ವಲ್ಪ ಜಾಸ್ತಿ ಸುಳ್ಳು ಹೇಳ್ತಾನೆ ಅಂತ ಕವಡೆ ಹೇಳ್ತಾ ಇದೆ ಅಂತ ಹೇಳ್ತಾನೆ. ಹಾಗೆ ಅದೇನ್ ಪರವಾಗಿಲ್ಲ, ಒಂದು ಚಿಕ್ಕ ಪೂಜೆ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಅವಳು ಈಗ ನಾನು ಎಲ್ರ ಮುಂದೆ ಚೆನ್ನಾಗ್ ಬಾಳ್ ತೋರಿಸ್ತೀನಿ ಅಂತ ಹೇಳಿ ಆ ಕವಡೆನೆಲ್ಲ ಕಾಲಲ್ಲಿ ಓದ್ಬಿಟ್ಟು ಅವನಿಗೆ ಕೊಡೋದಕ್ಕೆ ತಂದಿದ್ದ ಬಿಸ್ಕೆಟ್ ಬಾಕ್ಸ್ ಕೂಡ ಎತ್ಕೊಂಡು ಹೋಗ್ಬಿಡ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ಬಿಸ್ಕೆಟ್ ಫ್ಯಾಕ್ಟರಿನಲ್ಲೇ ವರ್ಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಪಾನಿಪುರಿ ಅಂಗಡಿ ಇಟ್ಕೊಂಡಿರೋ ರಾಮನಾಥ್ ಅನ್ನೋನೊಬ್ಬ ಬಿಸ್ಕೆಟ್ ತಗೊಳ್ಳೋ ನೆಪದಲ್ಲಿ ನಮ್ ಹೀರೋಯಿನ್ ನೋಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾನೆ. ಪ್ರತಿದಿನ ಕೆಲಸ ಮುಗಿಸ್ಕೊಂಡು ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ಸ್ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳಿ ರಾಮನಾಥ್ ಅಂಗಡಿಗೆ ಬರ್ತಾ ಇರ್ತಾರೆ. ಅಲ್ಲಿಗೆ ಮೊಬೈಲ್ ಶಾಪ್ ಇಟ್ಕೊಂಡಿರೋ ಹುಡುಗರು ಬಂದು ನಮ್ ಹೀರೋಯಿನ್ ಬ್ಯಾಡ್ ಫ್ಲರ್ಟ್ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ಗೂ ಅದು ಇಷ್ಟ ಆಗದೆ ಬೇಗ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದನ್ನ ನೋಡಿ ರಾಮನಾಥನು ಈಗ ಅಂಗಡಿ ಮುಂದೆ ಈ ತರದೆಲ್ಲ ಮಾಡಬೇಡಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಹುಡುಗರೆಲ್ಲ ಸೇರ್ಕೊಂಡು ರಾಮನಾಥನ ಹತ್ರ ಜಗಳ ಶುರು ಮಾಡ್ಕೊಳ್ತಾರೆ. ಅಲ್ಲಿಗೆ ನಮ್ ಹೀರೋಯಿನ್ ಬಂದು ನಿನ್ ಬದುಕೇನು ಅಂತ ನನಗ್ ಗೊತ್ತಿಲ್ವಾ, ಅದನ್ನೆಲ್ಲ ಊರ್ ಜನರ ಹತ್ರ ಹೇಳ ಅಂತ ಹೇಳಿ ಬೈದ್ಬಿಟ್ಟು ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ನಮ್ ಹೀರೋಯಿನ್ ಫ್ರೆಂಡು ಈಗ ರಾಮನಾಥ ಇವಳಿಗೆ ಮಾತ್ರ ಎಕ್ಸ್ಟ್ರಾ ಪುರಿ ಕೊಟ್ಟಾಗ್ಲೇ ನನಗೆ ಡೌಟ್ ಇತ್ತು. ಈಗ ಇವರಿಬ್ರು ಮಧ್ಯೆ ಏನೋ ಇದೆ ಅನ್ನೋದು ಕನ್ಫರ್ಮ್ ಆಯ್ತು ಅಂದಾಗ ನಮ್ ಹೀರೋಯಿನ್ಗೆ ಸಿಟ್ಟು ಬಂದ್ಬಿಡುತ್ತೆ. ಅವಳು ಈಗ ಸೀದಾ ರಾಮನಾಥನ ಹತ್ರ ಬಂದು ನನಗ್ ಮಾತ್ರ ಎಕ್ಸ್ಟ್ರಾ ಪುರಿ ಏನಕ್ಕೆ ಆಗ್ತೆ ಅಂತ ಹೇಳಿ ಅಲ್ಲಿದ್ದ ಬಾಟ್ಲ್ ಅವನ ಮೇಲೆ ಎಸ್ಬಿಟ್ಟು ಹೋಗ್ಬಿಡ್ತಾಳೆ. ಅಲ್ಲಿನೂ ಈಗ ಅವನಿಗೇನಕ್ಕೆ ಹೊಡೆದೆ, ಅವ್ನ ಎಷ್ಟು ಒಳ್ಳೆಯವನ್ ಗೊತ್ತಾ, ನಿನಗೆ ಅಬಾರ್ಷನ್ ಮಾಡ್ಸೋದಕ್ಕೆ ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ, ಅವನ ಹತ್ರ ಕೇಳಿದಾಗ ಒಂದ್ ಪ್ರಶ್ನೆನೂ ಕೇಳದೆ ದುಡ್ಡನ್ನ ಕೊಟ್ಟ, ಅಷ್ಟು ಒಳ್ಳೆಯವನ್ನ ನೀನ್ ಹೊಡಿಬಾರ್ದಾಗಿತ್ತು ಅಂದಾಗ ನಮ್ ಹೀರೋಯಿನ್ಗೆ ಒಂದ್ ತರ ಆಗ್ಬಿಡುತ್ತೆ. ನೆಕ್ಸ್ಟ್ ಈಗ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳಿ ಅವ್ನ ಅಂಗಡಿಗೆ ಬಂದ್ರೆ ಅಲ್ಲೊಂದು ಹುಡುಗಿ ನಿಂತ್ಬಿಟ್ಟಿರುತ್ತೆ. ಅವಳು ನೋಡಿ ವಲ್ಲಿನೂ ಈಗ ಯಾರು ಇದು ನೀನ್ ಹೆಂಡ್ತಿನ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಈಗ ಆ ತರ ಎಲ್ಲ ಏನಿಲ್ಲ ಕೈ ಹುಡುಗಿ ನಮ್ಮೂರ್ ಹುಡುಗಿ ಕೆಲ್ಸಕ್ಕೆ ಅಂತ ಹೇಳಿ ಬಂದಿದ್ದಾಳೆ, ನಾನ್ ಮದ್ವೆ ಆದ್ರೆ ಅಚ್ಚ ತಮಿಳ್ ಹುಡುಗಿನೇ ಮದ್ವೆ ಆಗೋದು ಅಂತ ತಕ್ಷಣ ನಮ್ ಹೀರೋಯಿನ್ ಅವನ್ನೇ ನೋಡ್ಕೊಂಡು ಹೋಗ್ತಾಳೆ. ಅದನ್ನೆಲ್ಲ ದೂರದಿಂದ ಕೇಳಿಸ್ಕೊಂಡು ಮೊಬೈಲ್ ಅಂಗಡಿ ಹುಡುಗರು ಈಗ ಏನ್ ಬಾದಿಕ್ಕೆ ನಮ್ಮೂರ್ ಹುಡುಗಿರ್ಬೇಕಂತ ಹೇಳಿ ಅವನನ್ನ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಈಗ ಅವನು ನೋಡೋದಕ್ ಬಂದ ವಲ್ಲಿ ಮತ್ತೆ ನಮ್ ಹೀರೋಯಿನ್ ಹತ್ರ ನಾನ್ ಇಲ್ಲಿದ್ರೆ ಇವರೆಲ್ಲ ನಾನು ಸುಮ್ನೆ ಬಿಡೋದಿಲ್ಲ, ನನ್ನೂರ್ಗೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವತ್ ಸಂಜೆನೆ ಬಿಸ್ಕೆಟ್ ತಗೊಳ್ಳೋದಕ್ಕೆ ಅಂತ ಹೇಳಿ ನಮ್ ಹೀರೋಯಿನ್ ಫ್ಯಾಕ್ಟರಿಗೆನೆ ಬರ್ತಾನೆ. ಆಗಿಂದ ನಮ್ ಹೀರೋಯಿನ್ಗೆ ಅವನ ಮೇಲೆ ಲವ್ ಶುರು ಆಗ್ಬಿಡುತ್ತೆ. ಅಲ್ಲಿಂದ ಇಬ್ರು ಈಗ ಲವ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ಇವ್ರಿಬ್ರು ಲವ್ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ನಮ್ ಹೀರೋಯಿನ್ ಈಗ ರಾಮನಾಥನ್ಗೆ ಕಾಲ್ ಮಾಡ್ತಾಳೆ. ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿರುತ್ತೆ. ಅವಳಲ್ಲಿಂದ ಎಷ್ಟ್ ಸಲ ಟ್ರೈ ಮಾಡಿದ್ರು ಕೂಡ ಮೊಬೈಲ್ ಸ್ವಿಚ್ ಆಫ್ ಬರ್ತಾನೆ ಇರುತ್ತೆ. ಇವಳು ಈಗ ಅವನಿಗೆ ಗೊತ್ತಿರೋ ಹುಡುಗನ ಹತ್ರ ಹೋಗಿ ಕೇಳಿದ್ರು ಕೂಡ ಅವನಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ್ಲೇನೆ ನಮ್ ಹೀರೋಯಿನ್ಗೆ ವಲ್ಲಿ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಬಾ ಅಂತ ಹೇಳಿ ಕರೀತಾಳೆ. ಇವಳು ಈಗ ಏನು ಅಂತ ಹೋಗಿ ನೋಡಿದ್ರೆ ಅಲ್ಲಿ ರಾಮನಾಥನ್ ಜೊತೆ ಕೆಲಸ ಮಾಡ್ತಿದ್ದ ಹುಡುಗಿ ಇರ್ತಾಳಲ್ವಾ, ಅವಳನ್ನ ಅಬಾರ್ಷನ್ ಮಾಡ್ಸೋದಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದಿರ್ತಾರೆ. ನಮ್ ಹೀರೋಯಿನ್ ಈಗ ಯಾರಕ್ಕ ಇದಕ್ಕೆಲ್ಲ ಕಾರಣ ಅಂತ ವಲ್ಲಿನ ಕೇಳಿದಾಗ ಅವಳಿಗ ಇದಕ್ಕೆಲ್ಲ ಕಾರಣ ರಾಮನಾಥನೇ ಅಂತ ತಕ್ಷಣ ನಮ್ ಹೀರೋಯಿನ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಆಗ್ಬಿಡುತ್ತೆ. ಅಲ್ಲಿಂದ ನಮ್ ಹೀರೋಯಿನ್ ಈಗ ನಾನ್ ಪ್ರೀತಿಸೋ ಹುಡುಗರೆಲ್ಲ ಇದೇ ತರ ಇದಾರಲ್ವಾ ಅನ್ಕೊಂಡು ಇನ್ಮೇಲೆ ಲವ್ವೇ ಬೇಡ, ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದ್ವೆ ಆಗೋಣ ಅಂತ ಹೇಳಿ ಡಿಸೈಡ್ ಆಗ್ತಾಳೆ. ನಮ್ ಹೀರೋಯಿನ್ ಅಪ್ಪ ಅಮ್ಮನು ಈಗ ಒಬ್ಬ ಅಣ್ಮಾರೋನ್ ಜೊತೆ ನಮ್ ಹೀರೋಯಿನ್ ಮದ್ವೆನ ಮಾಡಿ ಮುಗಿಸ್ಬಿಡ್ತಾರೆ. ಈಗ ಫಸ್ಟ್ ನೈಟ್ ರೂಮ್ ನಲ್ಲಿ ಗಂಡು ಮಾತ್ರ ಬಿಡದೆ ಪಟಪಟ ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ಅದನ್ನೆಲ್ಲ ಡೌಟ್ ಇಂದಾನೆ ನೋಡಿ ನಮ್ ಹೀರೋಯಿನ್ ನಿಮ್ ವಾಯ್ಸ್ ನ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂತ ಕೇಳ್ತಾಳೆ. ಆಗ್ಲೇನೆ ಗೊತ್ತಾಗೋದು ನಮ್ ಹೀರೋಯಿನ್ ಮದ್ವೆ ಆಗಿರೋ ಗಂಡು ಬೇರೆ ಯಾರು ಅಲ್ಲ, ಅವತ್ತು ಇವಳು ಜಾತಕನ ನೋಡಿ ಸ್ವಾಮಿನೇ. ಅದೀಗ ನಮ್ ಹೀರೋಯಿನ್ ಗೊತ್ತಾಗಿ ಅವಳಿಗೆ ಚೆನ್ನಾಗಿ ಬೈತಾ ಇರ್ತಾಳೆ. ಅವನು ಈಗ ಟಪ್ ಅಂತ ಹೇಳಿ ನಮ್ ಹೀರೋಯಿನ್ ಕಾಲಿಗೆ ಬಿದ್ದು ನಾನು ಜ್ಯೋತಿಷ್ಯ ಹೇಳೋದನ್ನೆಲ್ಲ ಅವತ್ತೇ ಬಿಟ್ಬಿಟ್ಟೆ, ನಾನು ಒಂದ್ ಕೆಲಸ ಮಾಡ್ಕೊಂಡು ಹುಡುಗಿ ನೋಡ್ಬೇಕಾದ್ರೆ ನಿನ್ ಫೋಟೋ ಸಿಕ್ತು, ನನಗೆ ಫೋಟೋ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋದೆ, ಅದಕ್ಕೆ ಮದ್ವೆಗೆ ಓಕೆ ಅಂತ ಹೇಳ್ಬಿಟ್ಟೆ ಅಂತ ಹೇಳ್ತಾನೆ. ಆದ್ರೆ ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆ ಈಗ ನಮ್ ಹೀರೋಯಿನ್ ಹತ್ರ ಇಲ್ಲ. ಈಗ ಅವನು ನಿಡ್ಕೊಂಡು ಒಡಿ ಅಂತ ಹೊಡಿತಾ ಇರ್ತಾಳೆ. ಅವಳು ಈಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇನ್ಮೇಲೆ ಸುಳ್ಳು ಹೇಳ್ದೆ ನನ್ನ ಚೆನ್ನಾಗಿ ನೋಡ್ಕೋತಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಈಗ ಟಕ್ ಅಂತ ಸೂಪರ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಇಬ್ರು ಈಗ ನ್ಯೂ ಲೈಫ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದಿನ ಇವನು ಈಗ ಶಾಪ್ ನೆಲ್ಲ ಕ್ಲೋಸ್ ಮಾಡ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳಿ ಬರ್ತಾರೆ. ಅಲ್ಲಿರೋ ಪಾನಿಪುರಿ ಅಂಗಡಿ ಬೇರೆ ಯಾರ್ದು ಅಲ್ಲ, ಈ ರಾಮನಾಥಂದೆ. ಅವನೀಗ ಬೇರೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಪಾನಿಪುರಿ ಮಾಡ್ಕೊಂಡಿರ್ತಾನೆ. ನಮ್ ಹೀರೋಯಿನ್ ಹಸ್ಬೆಂಡ್ ಈಗ ಪಾನಿಪುರಿನ ತಗೊಂಡ್ಬಂದು ಪಾನಿಪುರಿನ ಈ ತರ ತಿನ್ಬೇಕು ಅಂತ ಹೇಳಿ ಕಾಮಿಡಿಯಾಗಿ ತೋರಿಸ್ತಾ ಇರ್ತಾನೆ. ಆಗ್ಲೇನೆ ನಮ್ ಹೀರೋಯಿನ್ಗೆ ನಾವು ನೋಡ್ಕೊಂಡು ಹೋಗೋ ಪ್ರೀತಿಗಿಂತ ನಮ್ಮ ನೋಡ್ಕೊಂಡ್ ಬರೋ ಪ್ರೀತಿನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗೇನೆ ಈ ಸ್ಟೋರಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು.